ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇವತ್ತು ನಮ್ಮ ಜೊತೆ ಏನು ಮಾತಾಡುವಂಥದ್ದಿದ್ದೇನೆ. ದ ವರ್ಡ್ ಆಫ್ ದ ಗಾಡ್, ಯೇಸುವಿನ ವಾಕ್ಯವನ್ನು ಕೇಳುವಂಥದ್ದಾಗಿದೆ. ಯೇಸು ನಮಗಾಗಿ ಇವತ್ತು ಯಾವ ಕಾರ್ಯಕ್ಕಾಗಿ ನಮ್ಮನ್ನು ಕೂಡಿಸಲ್ಪಟ್ಟಿದ್ದಾನೆ, ಯಾವುದಕ್ಕಾಗಿ ನಾವು ಈ ವಾಕ್ಯವನ್ನು ದೇವರು ನಮ್ಮ ಬಾಯಿಯಿಂದ ಹೇಳಿಸುವಂತನಾಗಿದ್ದಾನೆ ಅಂತೇಳಿ ಆತನ ಮಹಿಮೆಗಾಗಿ ನಾವು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಇವತ್ತಿನ ವಾಕ್ಯ ಭಾಗ, ದೇವರು ನಮ್ಮನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡ್ತಾನೆ, ಯಾವ ರೀತಿಯಾಗಿ ನಮ್ಮ ರೋಗದಿಂದ ಹೊರ ತರುವಂತನಾಗಿದ್ದಾನೆ, ಯಾವ ರೀತಿಯಾಗಿ ನಾವು ಜಯದ ಮೇಲೆ ಜಯದ ಧ್ವಜವನ್ನು ಹಾರಿಸುವಂತರಾಗಿದ್ದೇವೆ. ಆ ವಾಕ್ಯವು ನಿಮಗಾಗಿ ನಿಮ್ಮ ಒಂದು ರೋಗದ ಬಾಧೆಯಲ್ಲಿರ್ಬೋದು, ನಿಮ್ಮನ್ನು ಯಾರ ಗುಲಾಮತನದಲ್ಲಿಟ್ಟಿರ್ಬೋದು, ನೀವು ಯಾವುದೋ ಒಂದು ಕಾರ್ಯದಲ್ಲಿ ಸಿಕ್ಕಿದ್ದಿರ್ಬೋದು, ಅದರಿಂದೆಲ್ಲ ನಿಮಗೆ ಇವತ್ತು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಆತ ನಿಮ್ಮ ಸನ್ನಿಧಿಯಲ್ಲಿ ಇಳಿದಂತನಾಗಿದ್ದಾನೆ. ಆ ಪರಿಶುದ್ಧಾದ ದೇವರನ್ನು ನೀವು ಆರಾಧಿಸಬೇಕು. ಇವತ್ತಿನ ವಾಕ್ಯ ಭಾಗ ನಾವು ನೋಡುವಾಗ ವಿಮೋಚನ ಕಾಂಡ, ಎಕ್ಸೋಡಸ್ 15ನೇ ಸಂಧಿ 26ನೇ ವಚನ. ನಾವು ಅಲ್ಲಿ ಬಹುತೇಕವಾಗಿ ದೇವರನ್ನು ನೋಡುವಂತರಾಗಿದ್ದೇವೆ. ದೇವರನ್ನು ಮೊಟ್ಟ ಮೊದಲಾಗಿ ಜನರ ಮಧ್ಯದಲ್ಲಿ ಇಳಿಯುವಂಥದ್ದು ನೋಡುವಂತರಾಗಿದ್ದೇವೆ. ದೇವರ ಮಹತ್ವ ಕಾರ್ಯಗಳು, ವಂಡರ್, ಸೈನ್ಸ್, ಮಿರಕಲ್ಸ್, ನಾವು ಅನಾರೋಗ್ಯಗಳನ್ನು ಬಿಡಿಸುವಂಥದ್ದು ನೋಡಿದ್ದೇವೆ. ನೀವು ಯಾರ್ಯಾರು ಓದಿದಿರ್ಬೋದು, ಓದದೇ ಇರಬಹುದು, ಇವಾಗ ಓದಿರಿ. ಆ ದೇವರು ಯಾವ್ಯಾವ ಮಹತ್ವ ಕಾರ್ಯಗಳನ್ನು ನಡೆಸಿದ್ದಾನೆ, ದ ಸೈನ್, ದ ವಂಡರ್ಸ್, ಅವೆಲ್ಲ ಕಾರ್ಯಗಳು ಈ ವಿಮೋಚನ ಕಾಂಡದಲ್ಲಿ ನೀವು ಸ್ಪಷ್ಟವಾಗಿ ಓದಲ್ಪಡುವುದು. ನೀವು ಪ್ರಾರಂಭದಿಂದ ಓದಿದಕ್ಕಿಂತ ನೀವು ದೇವರನ್ನು ಹೆಚ್ಚಾಗಿ ಆತನ ಶಕ್ತಿಯನ್ನು ನೋಡಬೇಕಾದರೆ ವಿಮೋಚನ ಕಾಂಡವನ್ನು ನೋಡಿರಿ. ಮತ್ತು ಯೇಸು ಕ್ರಿಸ್ತನನ್ನು ಯಾವದಕ್ಕಾಗಿ ಬಂದಿದ್ದಾನಂತೇಳಿ ನೀವು ವಿಮೋಚನೆ ಕಾಂಡದಲ್ಲಿ ನೋಡುವಂತರಾಗಿದ್ದೀರಿ. ಯಾರಾದರೂ ದಯಮಾಡಿ ಓದ್ರಿ ವಿಮೋಚನ ಕಾಂಡ 15ನೇ ಸಂಧಿ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಹೊರಗುಡಿಸುವುದಿಲ್ಲ. ನೋಡಿ, ಗಮನಿಸ್ರಿ. ದೇವರೇನು ಹೇಳ್ತಾ ಇದ್ದಾನ, ಐಗುಪ್ತರಿಗೆ ಏನೇನು ರೋಗ ಬಂದಿತ್ತು, ಯಾವ ವ್ಯಾಧಿಗಳು ಬಂದಿವು, ಅವರು ಯಾವ ಚಿತ್ರ ಹಿಂಸೆಗಳಲ್ಲಿ ಒಳಗಾಗಿದ್ದಾರೆ. ಯಾಕಂದ್ರೆ ಅವರು ಸೈತಾನನನ್ನು ಆರಾಧಿಸುವಂತರಾಗಿದ್ದರು. ಅವರು ಐಗುಪ್ತದಲ್ಲಿದ್ದವರೆಲ್ಲರೂ ಇಷ್ಟೆಲ್ಲ